ಹೆಸರಣ್ಣ ನಿಮ್ದು? ಒಂದು ಮಂಜುನಾಥ್ ಅಂತ. ಊರು? ಹಾಸನ ಜಿಲ್ಲೆ ಚಂದ್ರಾಯಪಟ್ಟಣ ತಾಲೂಕು ಜನವಾರ ಗ್ರಾಮ. ಚೆನ್ನಾಗಿ ಇವು ಎಷ್ಟಾಗಿವೆ ಅಣ್ಣ ಕರುಗಳು? ಇವು 3 ಲಕ್ಷ ಆಗವೆ ನಮ್ಗೆ. ಅಣ್ಣ ಅಲ್ಲೂ ಅಲ್ಲಾಗಿಲ್ಲ. ಎಲ್ಲಿಂದ ತಗೊಂಡ್ರಿ ನೀವು? ಇವು ಬಿಡದಿ ಹತ್ರ ತಂದಿದ್ದು. ಬಿಡದಿ ಹತ್ರ. ಬಿಡದಿ. ನೀವು ಎಷ್ಟು ಕೊಟ್ಟು ತಗೊಂಡ್ರಿ? ನಮ್ಗೆ 3 ಲಕ್ಷ ಆಗಿರೋದು. ನಿಮ್ಗೆ 3 ಲಕ್ಷ ಆಗಿದೆ. ಹಾ. ಈಗ ಎಷ್ಟು ಹೇಳ್ತೀರಿ ವ್ಯಾಪಾರ? ಈಗ ಹೇಳದ ವ್ಯಾಪಾರ ಹೇಳಲ್ಲ. ವ್ಯಾಪಾರ ಹೇಳಲ್ಲ. ಪ್ರದರ್ಶನಕ್ಕೆ ತಂದಿದೀವಿ ಅಷ್ಟೇ. ಸುಮ್ನೆ ತಗೊಂಡ್ಬಂದ್ರಿ ಹಾ. ಜಾತ್ರೆಗೆ? ಹಾ, ಜಾತ್ರೆಗೆ. ನೀವು ಎಷ್ಟು ವರ್ಷದಿಂದ ಕಟ್ತಾ ಇದ್ರಿ ಅಣ್ಣ? ನಾವು ಅಲ್ಲೇ ಒಂದ್ 7-8 ವರ್ಷದಿಂದ ಕಟ್ತಾ ಇದ್ವಿ. ಕೆಲ್ಸ ತಾತ ನಮ್ ತಂದೆಯವರೆಲ್ಲ ಕಟ್ಟೋರು. ನಾವು ಒಂದು ನಿಲ್ಸಿದ್ರು, ಈಗ ಒಂದ್ 7-8 ವರ್ಷದಿಂದ ಕಂಟಿನ್ಯೂ ಮಾಡಿದ್ವಿ. ಕೆಲ್ಸಕ್ಕೆ ಸೋಕಿ ಅಣ್ಣ? ಕೆಲ್ಸನೂ ಮಾಡ್ತೀವಿ, ಶೋಕಿನೂ ಮಾಡ್ತೀವಿ. ಸಿಂಪಲ್ ಆಗಿ ಕೆಲಸ ಮಾಡ್ತೀವಿ. ಅಣ್ಣ ನೀವು ಒಂದ್ ಜೊತೆ ಎತ್ತು ಸಾಕಕ್ಕೆ ಒಂದ್ ದಿನಕ್ಕೆ ಎಷ್ಟು ಖರ್ಚು ಬೀಳ್ತಣ್ಣ? ಮಾಮೂಲಿ ಟೈಮ್ ಎಲ್ಲ ರೆಗ್ಯುಲರ್ ಆಗಿ ಒಂದ್ 500 ರೂಪಾಯಿ ಬರುತ್ತೆ. ಈ ಜಾತ್ರೆ ಟೈಮಲ್ಲಿ 1000 ರೂಪಾಯಿ ಬರುತ್ತೆ. ಬೇರೆ ಟೈಮ್ ಎಲ್ಲ 500 ರೂಪಾಯಿ ಬರುತ್ತೆ. 500 ರೂಪಾಯಿ ಬರುತ್ತೆ. ತಿಂಡಿ ಏನೇನ್ ಕೊಡ್ತೀರಣ್ಣ? ತಿಂಡಿ ಒಂದ್ 4-5 ತರ ಮಿಕ್ಸ್ ಮಾಡ್ಕೊಡ್ತೀವಿ. ರವೆ ಬೂಸ, ಚಕ್ಕೆ ಬೂಸ, ಕಡ್ಲೆಕಾಯಿ ಹಿಂಡಿ, ಕಡ್ಲೆ ಒಟ್ಟು, ಒಳ್ಜಾಳ ನುಚ್ಚು ಎಲ್ಲ ಮಿಕ್ಸ್ ಮಾಡ್ಕೊಡ್ತೀವಿ. ಹಳ್ಳಿಕಾರ್ ಬಗ್ಗೆ ಏನಾರ ಹೇಳೋದಿದೆ? ಹಳ್ಳಿಕಾರ್ ಬಗ್ಗೆ ಏನ್ ಹೇಳೋದು ಅಂದ್ರೆ, ಹಳ್ಳಿಕಾರ್ ಸಾಕ್ಬೇಕು. ಹುಡುಗರೆಲ್ಲ ಇವತ್ತೆಲ್ಲ ಯೂತ್ಸು ಸಾಕ್ಬೇಕು. ಒಂದೊಂದ್ ಜೊತೆನಾರು ಸಾಯ್ಕೋಬೇಕು. ಮನೆಗಾದ್ರೂ ಒಂದೊಂದ್ ಜೊತೆ ಸಾಕ್ಬೇಕು. ಶೋಕಿ ಬಿಟ್ಟು ಕೆಲ್ಸಕ್ಕಾರು ಸಾಯ್ಕೋಬೇಕು ಒಂದೊಂದ್ ಜೊತೆ.